ಶಂಕಿತ ಉಗ್ರರ ಟಾರ್ಗೆಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ದೇಶದೆಲ್ಲೆಡೆ ಕಾಶ್ಮೀರದಲ್ಲಿದ್ದಂತ ಪರಿಸ್ಥಿತಿ ನಿರ್ಮಾಣದ ಶಪಥವನ್ನ ಮಾಡಿದ್ರಂತೆ. ಶಂಕಿತ ಉಗ್ರರು ಯಾರಪ್ಪ ಅಂದ್ರೆ ಈಗ ಅರೆಸ್ಟ್ ಆಗಿಬಿಟ್ಟು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರಲ್ಲ ಅವರು, NIA ಅಧಿಕಾರಿಗಳು ಬಂಧನ ಮಾಡಿಬಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರಲ್ಲ ಆ ಶಂಕಿತ ಉಗ್ರರು. ನಮ್ಮ ರಾಜ್ಯದಲ್ಲಿ ಕುಕ್ಕರ್ ಬ್ಲಾಸ್ಟ್ ಎಲ್ಲ ಆಗಿತ್ತಲ್ಲ, ಆ ಶಂಕಿತ ಉಗ್ರರ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದ್ದಾವೆ. ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಆರೋಪಿಗಳ ಸ್ಫೋಟಕ ಸಂಚು ಬಯಲಾಗ್ತಾ ಇದೆ ವಿಚಾರಣೆ ಸಂದರ್ಭದಲ್ಲಿ. ಶಿವಮೊಗ್ಗದಲ್ಲಿ ನಡೆದಿದ್ದಂತ ಟ್ರಯಲ್ ಬ್ಲಾಸ್ಟ್ ಪ್ರಕರಣ ಸಂಬಂಧ NIA ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಅಂಶಗಳಿದ್ದು ಇದರ ಮಾಹಿತಿ ನ್ಯೂಸ್ 18ಗೆ ಸಿಕ್ಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಟಾರ್ಗೆಟ್ ಆಗಿದ್ರು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇರುವಂತದ್ದು ವಿಚಾರಣೆ ಟೈಮ್ನಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಸುನಿಲ್, ಒಂದು ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದಂತ ಒಂದು ಸ್ಫೋಟಕ ಅಂಶ ಹೊರಗೆ ಬರ್ತಾ ಇದೆ. ಅದರ ಜೊತೆಗೆ NIA ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ತಾ ಇದೆಯಲ್ಲ, ಅದರಲ್ಲಿ ಏನೇನೆಲ್ಲ ಮಾಹಿತಿಗಳು ಹೊರಗೆ ಬರ್ತಾ ಇದೆ ಸಿಗ್ತಾ ಇದೆ ನ್ಯೂಸ್ 18ಗೆ ಅಂತ? ಪೃಥ್ವಿ, ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥ ಒಂದು ಮಾಹಿತಿ, ಈ ಒಂದು ಶಿವಮೊಗ್ಗದಲ್ಲಿ ನಡೆದಿದ್ದಂತಹ ಟ್ರಯಲ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ NIA ಅಧಿಕಾರಿಗಳು NIA ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ, ಈ ಹಿಂದೆ ಯಾವಾಗ NIA ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಂಗಳೂರು ಕುಕ್ಕರ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿ ಶಂಕಿತರನ್ನು ಅರೆಸ್ಟ್ ಮಾಡಿದ್ರು, ಆಗ ಕಾಂಗ್ರೆಸ್ನವರು ಇವರೆಲ್ಲರೂ ಕೂಡ ಅಮಾಯಕರು, ಮುಗ್ಧರು, ಇವರಿಗೆಲ್ಲ ಏನೂ ಕೂಡ ಗೊತ್ತಿಲ್ಲ ಅನ್ನುವಂಥನ ಹೇಳಿದ್ರು. ಆದರೆ ಇದೀಗ NIA ಚಾರ್ಜ್ ಶೀಟ್ ಇವರೆಲ್ಲರ ರೋಲ್ ಏನು ಅನ್ನುವಂಥದ್ದನ್ನು ತುಂಬಾ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಕೆಲವೊಂದು ವಿಚಾರಗಳು ಅಂದ್ರೆ, ಶಂಕಿತ ಆರೋಪಿಗಳ ಮೊಬೈಲ್ಗಳ ಡಾಟಾವನ್ನು ರಿಟ್ರೀವ್ ಮಾಡುವಂಥ ಟೈಮ್ನಲ್ಲಿ ಒಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರ ವಿಚಾರವೂ ಕೂಡ ಇದೆ. ಅವರ ಒಂದು ಫೋಟೋವನ್ನು ಇಟ್ಟುಕೊಂಡು ನಿಮ್ಮನ್ನು ಕಡಿಯುವಂಥದ್ದು ನಮಗೆ ದನವನ್ನು ಕಡಿಯುವುದಕ್ಕಿಂತ ತುಂಬಾನೇ ಸುಲಭವಾದಂತಹ ಕೆಲಸ ಅನ್ನುವಂಥ ಒಂದು ಕ್ಯಾಪ್ಷನ್ನ ಕೊಟ್ಬಿಟ್ಟು ಅದರ ಜೊತೆಗೆ ಒಂದು ಫೋಟೋವನ್ನು ಹಾಕೊಂಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಇಡೀ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ರೂವಾರಿಯಾಗಿರುವಂತಹ ಶಾರಿಕ್ ಏನಿದ್ದಾನೆ, ಈತ ಯಾವ ರೀತಿ ಯುವಕರನ್ನ ರ್ಯಾಡಿಕಲೈಸ್ ಮಾಡ್ತಿದ್ದ ಮತ್ತು ಅವರನ್ನ ಯಾವ ರೀತಿ IS ಸಂಘಟನೆಗೆ ಸೇರೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಬೆಳಕಿಗೆ ಚೆಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವಾರು ದಿನಗಳಿಂದ ಕೇಳಿ ಬರ್ತಾ ಇರುವಂಥ ಒಂದು ಹೆಸರು ಅಂದ್ರೆ ಕರ್ನಲ್ ಅನ್ನುವಂಥದ್ದು. ಅಂದ್ರೆ ಈ ಕರ್ನಲ್ ಯಾರು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರುವಂತಹ IS ಸಿಂಪಥೈಸರ್ಸ್ ಯಾರಿದ್ದಾರೆ ಅಥವಾ ಶಂಕಿತ ಉಗ್ರರು ಯಾರಿದ್ದಾರೆ ಅವರಿಗೆ ಹ್ಯಾಂಡ್ಲರ್ ಆಗಿರುವಂತಹ ವ್ಯಕ್ತಿ ವಿದೇಶದಲ್ಲಿ ಕೂತ್ಕೊಂಡು ಈತ ನೀಡುವಂತಹ ಸೂಚನೆಗಳ ಪ್ರಕಾರ ಕರ್ನಾಟಕದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೀತಾ ಇರುವಂಥದ್ದು. ಈತ ಮತ್ತು ಆರೋಪಿಯಾಗಿರುವಂತಹ ಮಾಜ್ ಮಧ್ಯೆ ನಡೆದಂತಹ ಒಂದು ಸಂಭಾಷಣೆಯಲ್ಲಿ ಕಾಶ್ಮೀರದಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿ ಹಿಂದೆ ಕ್ರಿಯೇಟ್ ಆಗಿತ್ತು ಅದೇ ರೀತಿ ಒಂದು ಪರಿಸ್ಥಿತಿ ಇಡೀ ಭಾರತದಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇವರು ಹೊಂದಿದ್ರು ಅನ್ನುವಂಥ ಒಂದು ವಿಚಾರವನ್ನು ಕೂಡ NIA ಚಾರ್ಜ್ ಶೀಟ್ನಲ್ಲಿ ಬೆಳಕಿಗೆ ತರಲಾಗಿದೆ. ಇದೇ ರೀತಿಯಲ್ಲಿ ಹಲವಾರು ಆಘಾತಕಾರಿ ವಿಚಾರಗಳು ಕೂಡ ಈ ಒಂದು NIA ಚಾರ್ಜ್ ಶೀಟ್ನಲ್ಲಿ ಇದೆ. ಯಾವ ರೀತಿ ಮುಸ್ಲಿಂ ಕ್ಯಾಲಿಫೇಟ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ, ಜೊತೆಗೆ ಈ ಯುವಕರನ್ನ ಯಾವ ರೀತಿ IS ಸಂಘಟನೆಗೆ ಸೆಳೆಯೋದಕ್ಕೆ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಲೇಖನಗಳನ್ನು ನೀಡುವಂಥದ್ದು, ಒಟ್ಟಾರೆಯಾಗಿ IS ಸಂಘಟನೆಗೋಸ್ಕರ ಯಾವುದೇ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೂ ಕೂಡ ಅವರು ಮುಂದಾಗೋದಕ್ಕೆ ಬೇಕಾದಂತಹ ಕೆಲಸಗಳನ್ನು ಹ್ಯಾಂಡ್ಲರ್ಗಳು ಆನ್ಲೈನ್ ಮೂಲಕ ಮಾಡ್ತಿದ್ರು ಅನ್ನುವಂಥ ಒಂದು ವಿಚಾರಗಳು ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಬೆಳಕಿಗೆ ಬಂದಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ವಿಧಾನಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು